ಕೋಲಾರದ ಕಥೆಯನ್ನ ನೋಡೋಣ. ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಸಿ ಕೈಕೊಟ್ಟಿದೆ. ಐಸಿಯುನಲ್ಲಿ ಎಸಿ ವರ್ಕ್ ಆಗಿಲ್ಲ. ರೋಗಿಗಳು ಪರದಾಡುವಂತ ಪರಿಸ್ಥಿತಿ ಆಗೋಯಿತು. ಉಸಿರಾಟಕ್ಕೆ ತೊಂದರೆಯನ್ನ ಪಡ್ತಾ ಇರುವಂತದ್ದು ರೋಗಿಗಳಲ್ಲಿ. ಬೀಸಣಿಕೆ ರಟ್ಟುಗಳಿಂದ ಗಾಳಿಯನ್ನ ಬೀಸಿಕೊಳ್ಳುತ್ತಾ ಇದ್ದಾರೆ ರೋಗಿಗಳ ಸಂಬಂಧಿಕರು. ಮನೆಯಿಂದ ಫ್ಯಾನ್ ತಂದು ರೋಗಿಗಳಿಗೆ ಹಾಕಿಟ್ಕೊಂಡಿದ್ದಾರೆ ಸಂಬಂಧಿಕರು. ಅಯ್ಯಯ್ಯೋ, ಐಸಿಯುನಲ್ಲಿ ಕಳೆದ ಒಂದು ವಾರದಿಂದ ಐಸಿಯುನಲ್ಲಿ ಎಸಿ ವರ್ಕ್ ಆಗ್ತಿಲ್ಲ ಅಂತ. ಒಂದು ವಾರನ ಏನ್ರಿ ಮಾಡ್ತಾ ಇದ್ದೀರಾ? ಒಂದು ವಾರದಿಂದ ಒಂದಿನ ಆದ್ರೆ ಓಕೆ, ಏನೋ ಸಮಸ್ಯೆ ಆಗಿದೆ ರಿಪೇರಿ ಮಾಡಿಸ್ಬೇಕು. 2 ದಿನ ಆದ್ರೂ ಓಕೆ ಅಪ್ಪ. ಒಂದು ವಾರದಿಂದನೂ ರಿಪೇರಿ ಮಾಡಿಸ್ತಾ ಇದ್ದೀರಾ ಅಂತಂದ್ರೆ, ಅಥವಾ ಬಂದೇ ಇಲ್ವೋ, ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನವಾಗಿಲ್ಲಂತೆ. ಡಾಕ್ಟರ್ಗಳು ಅವ್ರ ಚೇಂಬರಲ್ಲಿ ಎಸಿ ಚೆನ್ನಾಗಿದೆಯಾ? ಪೇಷಂಟ್ಗಳೆಲ್ಲ ಹೋಗ್ಬಿಡಿ, ಅಲ್ಲೇ ಶಿಫ್ಟ್ ಆಗಿಬಿಡಿ, ಅಲ್ಲಿಗೆ ಕರೆಕ್ಟ್ ಮಾಡಿಕೊಂಡು. ಈ ICU ಅಂತ SNR ಅಲ್ಲಿ ಏನು ICU ಇದೆಯೋ, ಇದು ಎಮರ್ಜೆನ್ಸಿ ಪೇಷಂಟ್ಸ್ಗೆ ಅಂತ ಹೇಳ್ಬಿಟ್ಟು ICU ರೂಮ್ ಅಂತ ಎಮರ್ಜೆನ್ಸಿ ಪೇಷಂಟ್ಗಳನ್ನ ತಂದು ಹಾಕ್ತಾ ಇದ್ದಾರೆ. ಆದರೆ ಇದು ICU ಅಲ್ಲ ಸರ್, ಡೆತ್ ವಾರ್ಡ್ ಅಂತಾನೆ ಹೇಳ್ಬೋದು. 3 ಡೇಸ್ ಆಯಿತು ನಾವು ಬಂದು. 3 ಡೇಸಿಂದ AC ವರ್ಕ್ ಆಗ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಆಲ್ರೆಡಿ 20 ದಿವಸ ಆಗಿದೆ ರಿಪೇರಿ ಆಗಿ ಅಂತ ಹೇಳಿದ್ರು. ನಾವು ಮೇಲಿನ ಅಧಿಕಾರಿಗಳಿಗೆ, DSಗೆ, ಆಮೇಲೆ ಯಾರೋ ಇಂಜಿನಿಯರು ಫಾತಿಮಾ ಅವ್ರಿಗೆ ಹೇಳಿದ್ರೆ, ನೀವು ಯಾರು ಕೇಳೋಕ್ಕೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಇಲ್ಲಿ ಬ್ಲಡ್ ಬ್ಯಾಂಕ್ ಹೋದರೆ ಬ್ಲಡ್ಡಲ್ಲಿ ನಮ್ಮ ಬ್ಲಡ್ ಸ್ಟಾಕ್ ಇದ್ರೇನು ನಮ್ಮ ಹತ್ರ ಕಿಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಥೈರಾಯ್ಡ್ ಮಿಷನ್ ಇಲ್ಲ, ನಾವು ಥೈರಾಯ್ಡ್ನು ಚೆಕಪ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿರೋ ಪೇಷಂಟ್ಗಳನ್ನೆಲ್ಲ ಆದಿತ್ಯ ಲ್ಯಾಬ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಒಂದು 11 o'clock ಇಂದ ಇಲ್ಲಿ SNR ನಾವು ಆಂಬುಲೆನ್ಸ್ ಡ್ರೈವರ್ ನಾವು ಓಡಿಸ್ತಾ ಇದ್ದೀವಿ. ಪಾಪ ಪೇಷಂಟ್ ನಾವು ಪಾಯ್ಸನ್ ಕೇಸ್ ಒಬ್ಬರು ಇದ್ರು ಇಲ್ಲಿ, ಅವರು ಉಸಿರಾಗ ಆಡೋಕ್ಕಾಗ್ತಾ ಇಲ್ಲ ಅಂತ ಪಾಪ ಬೇರೆ ವಾರ್ಡಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾವುದೋ ಕಾಟನ್ ಅರ್ತ್ಕೊಂಡು ಅವರು ಇಲ್ಲಿ ಗಾಳಿ ಬೀಸ್ಕೊಂಡಿದ್ದಾರೆ. ಅವ್ರ ಸ್ವಂತ ಫ್ಯಾನ್ಗೆಲ್ಲ ತೊಗೊಂಬಂದು ಇಲ್ಲಿ ಅವರು ಇದು ಮಾಡ್ಕೊಳ್ತಾ ಇದ್ದಾರೆ. ತುಂಬ ಶೆಕೆಯಿಂದ ತುಂಬ ಒಂದು AC ವರ್ಕ್ ಆಗ್ತಾ ಇಲ್ಲ ಸರ್. ಇದರಲ್ಲಿ 4 AC ಇದೆ, ಯಾವುದು ಒಂದು ವರ್ಕ್ ಆಗ್ತಾ ಇಲ್ಲ. ಬೇರೆ ವಾರ್ಡಲ್ಲಿ ಶಿಫ್ಟ್ ಮಾಡಿದ್ದಾರೆ, ಅಲ್ಲೂ ವರ್ಕ್ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಇದು ಜಾಸ್ತಿನೇ. ನಮ್ಮ ಫ್ರೆಂಡ್ ಅವ್ರು ತುಂಬ ಬಡವರು, ಅವ್ರಿಗೆ ಮಕ್ಕಳಿಲ್ಲ ಪಾಪ, ಯಾರೂ ಇಲ್ಲ. ನಾನು ತಂದು ಇಲ್ಲಿ 3 ದಿವಸ ಆಯ್ತು ಅಡ್ಮಿಟ್ ಮಾಡಿ. 3 ದಿವಸದಿಂದ ಅವ್ರಿಗೆ ಬ್ಲಡ್ ಅರೇಂಜ್ ಮಾಡೋಕ್ಕಾಗ್ತಾ ಇಲ್ಲ. ನಾವೇ ಡೈರೆಕ್ಟ್ ಹೋದ್ವಿ ಅಲ್ಲಿಗೆ ಬ್ಲಡ್ ಬ್ಯಾಂಕಿಗೆ. ಅಲ್ಲಿ ಬ್ಲಡ್ಡೇ ಇಲ್ವಂತೆ. ಬ್ಲಡ್ಡೇ ಇಲ್ಲ ಅಂತ ಅದೇನೋ ಮಿಷಿನೋ ಇಲ್ಲ. ಮತ್ತು ಟೈರಾಯ್ಡ್ ಪೇಷಂಟ್ ಯಾರೋ ಅಲ್ಲಿ ಪ್ರೆಗ್ನೆಂಟ್, ಅವ್ರು 8 ತಿಂಗಳು ಪ್ರೆಗ್ನೆಂಟು. ಟೈರಾಯ್ಡು ಆದಿತ್ಯಗೆ ಬರ್ಕೊಡ್ತಾ ಇದ್ದಾರೆ, ಅಲ್ಲೋಗಿ ಮಾಡ್ಕೊಬನ್ರಿ ಅಂತ. ದುಡ್ಡಿರಲ್ಲ ಸರ್, ಯಾರು ಎಲ್ಲಿರುತ್ತೆ ದುಡ್ಡು? ಮತ್ತು ICU ಪ್ರಾಬ್ಲಮ್ ಏನಂದರೆ ಫ್ಯಾನ್ ಇಲ್ಲ, AC ವರ್ಕ್ ಆಗ್ತಾ ಇಲ್ಲ. ನೈಟೆಲ್ಲ ಕೆಳಗಡೆ ಮಲಗಿದ್ರು ಪಾಪ ಪೇಷಂಟ್ಸ್ ಎಲ್ಲನೂ, ತುಂಬ ಪೇಷಂಟ್ಸ್. 4 ಜನ ಡೆತ್ ಆದರು ನೈಟ್. ಮತ್ತು ಬೆಳಿಗ್ಗೆ ಒಬ್ಬರು ನಾವು ಇಲ್ಲಿರೋಕ್ಕಾಗ್ತಾಯಿಲ್ಲ, ನಾನು ಮನೆಗೆ ಕರ್ಕೊಂಡೋಗಿ ಅಂದ್ಬಿಟ್ಟು ಮನೆಗೆ ಹೋದ್ರು ಪಾಪ ಅವರು. ನನ್ನ ಸಹೋದ್ಯೋಗಿ ಈಗ ಕೋಲಾರ ಪ್ರತಿನಿಧಿ ರವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಹತ್ತಿರದಲ್ಲಿ ಎಲ್ಲಾದರೂ ಖಾಸಗಿ ಆಸ್ಪತ್ರೆ ಏನಾದರೂ ಇದೆಯಾ? ಅವ್ರ ಜೊತೆಗೆ ಏನಾದರೂ ಮ್ಯಾಚ್ ಫಿಕ್ಸಿಂಗ್ ಏನಾದರೂ ಅಂತಾರಲ್ಲ, ಹಂಗೇನಾದರೂ ಇದೆಯಾ? ಮೋಸ್ಟ್ಲಿ ಯಾಕೋ ಹಂಗೆ ಅನಿಸ್ತಾ ಇದೆ. ಬಾಗಿಲು ಹಾಕೋ ಲೆಕ್ಕಾಚಾರದಲ್ಲಿ ಇದ್ದಂಗಿದೆಯಾ, ಅಥವಾ ಕೂತು ತಿನ್ನೋ ಯೋಚನೆಯಲ್ಲಿ ಎಲ್ಲಿರುವಂಥ ಅಧಿಕಾರಿಗಳು ಇದ್ದಂಗಿದೆ, ವೈದ್ಯಾಧಿಕಾರಿಗಳು? ಖಂಡಿತ ಅರುಣ್, ವೈದ್ಯರು ಮತ್ತು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ICU ಅಂತಂದರೆ ತೀವ್ರ ನಿಗಾ ಘಟಕ, ಅಲ್ಲಿ ತೀವ್ರವಾಗಿ ನಿಗಾವನ್ನು ವಹಿಸಬೇಕಾಗುತ್ತೆ. ಆದರೆ ಇದು ಒಂದು ರೀತಿಯಲ್ಲಿ ನೆಗ್ಲಿಜೆನ್ಸಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಸಾಕಷ್ಟು ಜನ ರೋಗಿಗಳು ಎಮರ್ಜೆನ್ಸಿಗೆ ಅಂತಲೇ ಅಡ್ಮಿಟ್ ಆಗುವಂಥದ್ದು. ಅಂದರೆ ICU ಅಂತಂದರೆ ತೀವ್ರ ನಿಗಾ ಘಟಕಕ್ಕೆ ಅಡ್ಮಿಟ್ ಆಗಿದ್ದಾರೆ ಅಂತಂದರೆ ಅವರ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿರುತ್ತೆ ಅನ್ನೋ ಕಾರಣಕ್ಕೆ ಇಂಥ ಒಂದು ತೀವ್ರ ನಿಗಾ ಘಟಕದಲ್ಲಿ ICU ಇಲ್ಲ, ಜೊತೆಗೆ ಅಲ್ಲಿ ಬೇಕಾದಂಥ ಕನಿಷ್ಠ ಸೌಲಭ್ಯಗಳು ಇಲ್ಲ ಅಂತಂತಂದರೆ ಇದರಲ್ಲಿ ವೈದ್ಯರು ಮತ್ತು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಅಂದರೆ ICU ವಾರ್ಡ್ನಲ್ಲಿ AC ಕೆಲಸ ಮಾಡ್ತಾ ಇಲ್ಲ ಅನ್ನೋಂಥದ್ದು ರೋಗಿಗಳ ಆರೋಪ ಆಗಿರ್ತಕ್ಕಂಥದ್ದು. ಜೊತೆಗೆ ರೋಗಿಗಳ ಸಂಬಂಧಿಕರು ನೋಡೋದಾದರೆ ರೋಗಿಗಳಿಗೆ ಒಂದು ರೀತಿಯಲ್ಲಿ ಏನು ಹಟ್ಟುಗಳಿಂದ ಗಾಳಿಯನ್ನು ಬೀಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಾವಿವತ್ತು SNR ಆಸ್ಪತ್ರೆ ಮುಂಭಾಗದಲ್ಲಿದ್ದೀವಿ ಯಾರು, ಇಲ್ಲಿ ಇದು ಹಳೆ ಕಟ್ಟಡ, ಒಳಗೆ ಹೋದರೆ ಆ ಗಾಳಿಯ ಅನಿವಾರ್ಯತೆ ಇರ್ತದೆ. ಅಂದರೆ ಕಿಟಕಿಗಳಿಂದ ಗಾಳಿ ಬರುವಂಥದ್ದು ಕಡಿಮೆ ಇರುತ್ತೆ. ಅದರಲ್ಲೂ ICU ಅಂತಂದರೆ ಎಲ್ಲ ಕಡೆ ಬಂದಾಗಿರುತ್ತೆ. ಹಾಗಾಗಿ AC ಮತ್ತು ಫ್ಯಾನ್ಗಳ ಅವಶ್ಯಕತೆ ಇರುತ್ತೆ. ಆದರೆ ಈ ಒಂದು ಆಸ್ಪತ್ರೆಯಲ್ಲಿ
ಏನು ICUನಲ್ಲಿ AC ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಏನು ರೋಗಿಗಳು ಮತ್ತು ಸಂಬಂಧಿಕರ ಆರೋಪ ಆಗಿರ್ತಕ್ಕಂಥದ್ದು. ಸದ್ಯ ರೋಗಿಗಳು ಹೇಳುವ ಪ್ರಕಾರ ಕಳೆದ 1 ವಾರದಿಂದ ಈ ಒಂದು ಆಸ್ಪತ್ರೆಯಲ್ಲಿ ICU ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಆದರೆ ವೈದ್ಯರ ಅಧಿಕಾರಿಗಳು ಹೇಳುವ ಪ್ರಕಾರ ನಿನ್ನೆಯಿಂದ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಇವತ್ತು ಎಲ್ಲವನ್ನು ಸರಿಪಡಿಸೋದಕ್ಕೆ ಮುಂದಾಗಿದ್ದೇವೆ ಅನ್ನುವಂಥದ್ದು ಸದ್ಯ ವೈದ್ಯಾಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಏನೇ ಇದ್ರೂ ಕೂಡ ತೀವ್ರ ನಿಗಾ ಘಟಕ ಅನ್ನೋದಿದೆಯಲ್ಲ, ಅದರಲ್ಲಿ ತೀವ್ರ ನಿಗಾ ಘಟಕವನ್ನು ತೀವ್ರವಾಗಿ ನಿಗಾ ವಹಿಸಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಕರ್ತವ್ಯ ಆಗಿರ್ತಕ್ಕಂಥದ್ದು. ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮೋಸ್ಟ್ಲಿ ಹತ್ತಿರದಲ್ಲಿರುವಂಥ ಯಾವುದೋ ಖಾಸಗಿ ಆಸ್ಪತ್ರೆಯ ಜೊತೆಗೆ ಅಡ್ಜಸ್ಟ್ಮೆಂಟ್ ಇದ್ದಂಗೆ ಇದೆ ಅಂತ ಕಾಣಿಸುತ್ತೆ. ಇಲ್ಲದೆ ಇದ್ದಿದ್ರೆ ಹೀಗಿರ್ತಾ ಇರಲಿಲ್ಲ. ಲ್ಯಾಬ್ರೋಟ್ರಿ ಬೇರೆ ಲ್ಯಾಬ್ಗೆ ಏನೋ ಕಳಿಸ್ತಾರಂತೆ ಅಲ್ಲಿಗೆ ಟೆಸ್ಟ್ ಮಾಡ್ಸೋಕ್ಕೆ. ಅವ್ರ ಜೊತೆಗೆ ಏನಾದರೂ ಡೀಲ್ ಇದೆಯಾ ಒಂದ್ಸಲ ಚೆಕ್ ಮಾಡಿ ನೋಡೋಣ. ಅದು ಹೆಂಗಿರ್ತಾರೆ ಡಾಕ್ಟರ್ಸ್ಗಳನ್ನೇ ಅಲ್ಲಿ ಮಲಗಿಸ್ಬಿಡ್ರಿ ರಾತ್ರಿ ಒಂದ್ಸಲ. ಅಲ್ಲಿ ಯಾರ್ಯಾರು ಇದ್ದಾರಲ್ಲ ಸಿಬ್ಬಂದಿಗಳು ಅವ್ರನ್ನೆಲ್ಲ ಒಂದ್ಸಲ ಅದೇ ICUನಲ್ಲಿ ಮಲಗಕ್ಕೆ ಹೇಳಿ. ಫ್ಯಾನು ಇವೇನು AC ಏನೂ ಇಲ್ದಂಗೆ. ಒಂದಿನ ಗೊತ್ತಾಗತ್ತೆ ಒಂದು ರಾತ್ರಿ.